ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 16 अक्टूबर 2025. मुरली महावाक्यಗಳು. मीठे बच्चे, एकांत में बैठ अब ऐसा अभ्यास करो जो अनुभव हो कि मैं शरीर से भिन्न आत्मा हूँ. इसको ही जीते जी मरना कहा जाता है. बाबा विशेष ಪುರುಷಾರ್ಥದ ಮೂಲ ಪುರುಷಾರ್ಥದ ಗಮನವನ್ನು ಮತ್ತೆ ಗಮನ ಸೆಳೆದಿದ್ದಾರೆ. ಈ ಮಕ್ಕಳೇ, ನೀವು ಈ ರೀತಿ ಅಭ್ಯಾಸ ಮಾಡಬೇಕು. ಎಲ್ಲವೂ ಅಭ್ಯಾಸ ಬಲದಿಂದನೇ ನಾವು ಇವತ್ತು ಮಾನವ ಜೀವನದೊಳಗೆ ನಮ್ಮ ಕ್ಷೇತ್ರದೊಳಗೆ ಬಹಳಷ್ಟು ಕೆಲವೊಂದು ವಿಷಯದಲ್ಲಿ ಬಹಳಷ್ಟು ಪರಿಣಿತಿಯನ್ನು ಪಡೆದಿರುವಂಥದ್ದು. ಭೋಜನವನ್ನು ರಾತ್ರಿ ಹೊತ್ತಿನಲ್ಲೂ ಕೂಡ ಕತ್ತಲಲ್ಲೂ ಕೂಡ ತುತ್ತು ತಗೊಂಡು ನಾವು ಬಾಯಿಯೊಳಗನೆ ಹಾಕೋತೀವಿ. ಯಾಕೆಂದರೆ ಅಭ್ಯಾಸ ಆಗಬೇಕಿದೆ. ನಾವು ಎಂದಿಗೂ ವಿಚಾರ ಮಾಡೋದಿಲ್ಲ ಈ ತುತ್ತನ್ನು ಅಪ್ಪಿ ಮರೆತು ಕಿವಿಯೊಳಗೆ ಹಾಕೋಬೋದು ಅಥವಾ ಬೇರೆ ಕಡೆಗೆ ಇಲ್ಲ. ಅಷ್ಟು ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆಯೇ ಅಭ್ಯಾಸ ಮಾಡ್ಕೋಬೇಕಾಗಿದೆ, ನಾ ಆತ್ಮ ಇದ್ದೀನಿ ಅಂತ. ಕುಂತರೂ ನಿಂತರೂ ಎದ್ರೂ ನೆನಪು ಮಾಡ್ಕೋಬೇಕಾಗಿದೆ, ನಾ ಆತ್ಮ ಇದ್ದೀನಿ, ನಾ ಆತ್ಮ ಇದ್ದೇ ಇದ್ದೀನಿ. ಆ ಆತ್ಮದ ಸ್ಮೃತಿ ನಿರಂತರ ಆಗಬೇಕು. ಅದರ ಜೊತೆಯಲ್ಲಿ ನಾ ಏನಲ್ಲ ಅನ್ನುವಂಥದ್ದು ಮಕ್ಕಳ ಸ್ಮೃತಿಯಲ್ಲಿ ಇರಬೇಕು. ಇದಕ್ಕೇ ಜೀವಂತ ಇದ್ದು ಸಾಯೋದು ಅಂತಾರೆ ಬಾಬಾ. ಜೀವಂತ ಇದ್ದು ಸಾಯೋದು ಅರ್ಥಾತ್ ಜೀವನ ಇದೆ, ಪಾರ್ಟ್ ಮುಂದುವರಿತಾ ಇದೆ. ಆದರೆ ಈ ಪಾರ್ಟ್ ರಿಯಲ್ ಅಂತ ಅನ್ನೋದಾಗಲಿ, ಈ ಪಾರ್ಟ್ ನಂದು ಅಂತ ಅನ್ನೋದಾಗಲಿ ಬಾಬಾ ಹೇಳ್ತಾರೆ ಇದರ ಕಾನ್ಷಿಯಸ್ಸಿಂದ ಪರೆ ಇದೆ. ನಾನು ಅಂದರೆ ಕೇವಲ ಆತ್ಮ ಮಾತ್ರ. ಬಾಕಿ ಏನೆಲ್ಲ ಸಿಕ್ಕಿದೆ ಪಾತ್ರವನ್ನು ಅಭಿನಯ ಮಾಡಲಿಕ್ಕೆ ಸಿಕ್ಕಿರುವಂಥದ್ದು. ಅಂದಮೇಲೆ ಇದು ನಾನು ಅಥವಾ ನಂದು ಅಂತ ಹೇಳ್ತೀವಿ ಅಂತಂದ್ರೆ ಇದು ಬಾಬಾ ಹೇಳ್ತಾರೆ ಏನಂತ, ನಾನು ಅದರ ಜೊತೆಗೆ ಜೀವಿಸ್ತಾ ಇದ್ದೀನಿ. ಭಾನದೊಳಗೆ, ದೇಹದ ಭಾನದಲ್ಲಿ, ಜೀವನದ ಭಾನದೊಳಗೆ, ಮನುಷ್ಯ ಭಾನದೊಳಗೆ ನಾನಿದ್ದೀನಿ ಅಂತ. ಮನುಷ್ಯ ಭಾನ ಯಾಕೆ ತಪ್ಪತ್ತಂದರೆ ನಾವು ಮನುಷ್ಯ ಅಲ್ಲವೇ ಅಲ್ಲ, ನಾವು ದೇಹ ಅಲ್ಲವೇ ಅಲ್ಲ, ನಾವು ವಸ್ತು ಅಲ್ಲವೇ ಅಲ್ಲ. ಇದು ಭಲೇ ಜೀವನ ಡ್ರಾಮಾ ಅನುಸಾರ ನಡೀತಾ ಇದೆ. ಆದರೆ ನಾನಿರುವುದು ಆತ್ಮ ಇದೀನಂತಂದಮೇಲೆ ನಾನು ಕೇವಲ ಆತ್ಮ. ಬಾಕಿ ಎಲ್ಲವೂ ಡ್ರಾಮಾ ಅನುಸಾರ ಡ್ರಾಮಾ ಮಾಡಿಸ್ತಾ ಇದೆ, ಡ್ರಾಮಾದೊಳಗೆ ನಡೀತಾ ಇದೆ. ಪಾರ್ಟ್ ಡ್ರಾಮಾದಲ್ಲಿ ನಡೀತಾ ಇದೆ, ಪಾರ್ಟಿಂದ ಪರೆ ನಿರಾಕಾರ ಆತ್ಮ ಇದೀನನ್ನುವಂತಹ ಸತ್ಯದ ಅನುಭೂತಿಯೇ ಜೀತೆ ಮರಣ. ಜೀವಂತ ವಿದ್ಯೆ ಸಾಯೋದು ಅಂತಾರೆ ಬಾಬಾ. ಪಾರ್ಟ್ ಇದೆ, ಎಲ್ಲ ನೆನಪುಗಳಿದಾವ, ಏನೆಲ್ಲ ಜೀವನಕ್ಕೆ ಬೇಕಾದಂಥ ಸಾಮಗ್ರಿಗಳು ಬೇಕಾಗಿದೆ, ಸಂಬಂಧಗಳಿವೆ, ಅವೆಲ್ಲವೂ ಇವೆ. ಆದರೆ ನನಗೆ ಈ ಸ್ಮೃತಿ ಇದೆ, ಈ ಜಾಗೃತಿ ಇದೆ. ಇದು ಎಲ್ಲವೂ ನಾಟಕದ ವಸ್ತುಗಳು. ಇವೆಲ್ಲ ನಾಟಕದ ಒಳಗೆ ನಡೀತಾ ಇದೆ. ನಾನು ನಿರಾಕಾರ ಆತ್ಮ ನಾಟಕದಿಂದ ಪರೆಯಾಗಿದ್ದೀನಿ ಅನ್ನುವ ಸತ್ಯವನ್ನು ಅರಿತು ಜಾಗೃತ ಆಗಿ ಈ ಎಲ್ಲ ನೆನಪುಗಳನ್ನು, ಡ್ರಾಮಾದ ಜೀವನವನ್ನು ಬಾಬಾ ಇದೆಲ್ಲವೂ ತಮ್ಮದು ಅಂತ ಬಾಬನಿಗೆ ಅರ್ಪಣೆ ಮಾಡೋದು. ಇದಾಗಿದೆ ಜೀವಂತ ವಿದ್ಯೆ ಸಾಯೋದು ಅಂತ. प्रश्न, एकांत का अर्थ क्या है? एकांत में बैठ तुमको कौन सा अनुभव करना है? ಏಕಾಂತದ ಅರ್ಥ ಏನಾಗಿದೆ? ಏಕಾಂತದಲ್ಲಿ ಕುಳಿತು ತಾವು ಯಾವ ಅನುಭವವನ್ನು ಮಾಡಬೇಕು ಅಂತಾರೆ ಬಾಬಾ. ಏಕಾಂತ का अर्थ है एक की याद में इस शरीर का अंत हो. ಏಕಾಂತದ ಅರ್ಥ ಆಗಿದೆ ಒಬ್ಬರ ನೆನಪಿನೊಳಗ ಈ ಶರೀರದ ಅಂತ ಆಗಬೇಕು ಅಂತ. ಮೇ बैठ ऐसा अनुभव करो कि मैं आत्मा इस शरीर को छोड़ बाबा के पास जाती हूँ. ಈ ರೀತಿ ಆದಂಥ ಒಂದು ಅಭ್ಯಾಸವನ್ನು ತಾವು ಮಕ್ಕಳು ಮಾಡಬೇಕಾಗಿದೆ. ನಾ ಆತ್ಮ ಈ ದೇಹ ಬಿಟ್ಟು ಬಾಬನ ಹತ್ರ ಹೋಗ್ತಾ ಇದ್ದೀನಿ ಅಂತ. ಬಾಬಂತರ ಶರೀರ ಬಿಟ್ಟು ಬಾಬನ ಹತ್ರ ಹೋಗೋದಕ್ಕೆ ಏಕಾಂತ ಅಂತಾರೆ. ಏಕಕ್ಕೆ ಅಂತ್ ಮೇ ಲೀನ್ ಹೋ ಜಾನ. ಇದಂತೂ ಅನೇಕ ಬಾರಿ ಹೀಗೆ ಅನ್ನಿಸ್ತದ. ಒಂದಿನ ಲಾಸ್ಟ್ ಟೈಮ್ ಒಳಗೆ ದೇಹನೇ ಬಿಟ್ಟು ಹೋಗೋದಿರ್ತದಲ್ಲ, ಆ ಟೈಮ್ನಾಗಂತ ನಾವು ತಿಳ್ಕೊತೀವಿ. ಆದರೆ ಬಾಬಾ ಹೇಳ್ತಾರ, ಪಾತ್ರ ಇದ್ದೂ ಕೂಡ, ಜೀವನ ಇದ್ದೂ ಕೂಡ, ಜೀವನದೊಳಗಿನ ಏನು ಸ್ಟೋರಿ ಇದೆ
ಈ ಸ್ಟೋರಿ ಇದೆ, ಈ ಸ್ಟೋರಿ ಒಳಗೆ ಏನೆಲ್ಲ ನೆನಪುಗಳು ತುಂಬಿವೆ, ಏನೆಲ್ಲ ದೇಹದಾನದ ಅನುಭವಗಳಿವೆ, ಈ ಎಲ್ಲ ಅನುಭವಗಳು ಸಮಾಪ್ತ ಆಗ್ತಾ ಇದ್ದಾವ ಅಂತ. ಹೇಗೆ ಶರೀರ ಬಿಡುವಾಗ ಅಥವಾ ಬಿಟ್ಟ ಮೇಲೆ ಆತ್ಮ ರಿಯಲೈಸ್ ಮಾಡ್ಕೊಳ್ತದ, ನನ್ನ ಈ ಪಾರ್ಟ್ ಕಂಪ್ಲೀಟ್ ಆಯಿತು, ನಾನು ಈ ದೇಹವನ್ನು ಬಿಟ್ಟಿದ್ದೀನಿ, ಇದು ಈಗ ನಾನು ಧರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಬಾಬಾ ಹೇಳ್ತಾರೆ, ನಾನು ಆತ್ಮ ಈ ದೇಹದ ಎಲ್ಲ ಅನುಭವಗಳಿಂದ ಪರೆಯಾಗಿ ನನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ನಾನು ನಿರಾಕಾರ ತಂದೆಯ ಸಂಘದಲ್ಲಿ ಲವಲೀನ್ ಆಗ್ತಾ ಇದ್ದೀನಿ ಅನ್ನುವಂತಹ ಅನುಭವ ಮಾಡುವುದೇ ದೇಹ ಬಿಡೋದು. ಯಾಕಂದ್ರೆ ದೇಹ ಬಿಟ್ಟ ಮೇಲೆ ಇದು ಯಾವುದೂ ಅನುಭವ ಮಾಡಲಿಕ್ಕಾಗೋದಿಲ್ಲ. ದೇಹದಲ್ಲಿ ಇರ್ತಾ ದೇಹದ ಪಾಠವನ್ನು ಮಾಡ್ತಾ ದೇಹವನ್ನು ಬಿಡುವ ಅಭ್ಯಾಸ ಮಾಡ್ರಿ. ಒಬ್ಬ ತಂದೆ ನೆನಪು ಬಿಟ್ರೆ ಬೇರೆ ಯಾರ ನೆನಪು ಬರಬಾರ್ದು ಅಂತ ಬಾಬಾ ಹೇಳ್ತಾರೆ. ಇದು ಎಲ್ಲ BK ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ಇಚ್ಛಾದೇ ಇದೆ, ಬಾಬಾನ ಬಿಟ್ಟರೆ ನಮ್ಗೆ ಯಾರ್ದು ನೆನಪು ಬರಬಾರ್ದಂತ. ಹಾಗಂತೂ ನಡೀಲಿಕ್ಕೆ ಸಾಧ್ಯ. ಎಲ್ಲ ನೆನಪುಗಳು ಬರೋದು ಮನಸ್ಸಿಗೆ, ಇದು ಡ್ರಾಮಾದಲ್ಲಿ ನೋಂದಿದೆ. ಆದ್ರೆ ಇದಕ್ಕೆ ಪರಿಹಾರ ಏನು ಹಾಗಾದ್ರ ಅಂತ, ಈ ಎಲ್ಲ ನೆನಪುಗಳು, ಈ ಎಲ್ಲ ಜೀವನಗಳು ಡ್ರಾಮಾದೊಳಗಿರುವಂಥ ಸ್ಕ್ರಿಪ್ಟೆಡ್ ಗೊಂಬೆಗಳಿವೆ. ಅಂದ ಮೇಲೆ ಎಲ್ಲಿವರೆಗೆ ಡ್ರಾಮಾದ ಸ್ಮೃತಿಯನ್ನು ನಾನು ಮಾಡ್ಕೊಳ್ಳೋದಿಲ್ಲ, ಅವಾಗ ಇಲ್ಲಿಂದ ಈ ನೆನಪುಗಳಿಂದ ವೈರಾಗ್ಯ ಬರ್ಲಿಕ್ಕೆ ಸಾಧ್ಯ. ಎಲ್ಲರಿಗೂ ಇಚ್ಛಾ ಇದೆ ನನ್ನ ಆತ್ಮ ಸ್ಮೃತಿಯಲ್ಲಿ ಸ್ಥಿತ ಆಗಿ ನಿರಂತರ ಬಾಬಾನ ಬಿಟ್ಟು ನಾನು ಅಗಲೇಬಾರದು ಅಂತ. ಖರೆ ಆಗೋದಿಲ್ಲ ಹೀಗೆ. ಆದರೆ ಆಗುವ ಸಹಜ ವಿಧಿ ಯಾವುದು? ಡ್ರಾಮಾ ನಾಲೆಜ್ ಯೂಸ್ ಮಾಡೋದು. ಡ್ರಾಮಾ ನಾಲೆಜ್ ಏನು? ಇದು ಡ್ರಾಮಾ ಇದೆ, ಜಸ್ಟ್ ಒಂದು ಸ್ಕ್ರೀನ್ ಮೇಲೆ ನಡೆಯುವ ಸಿನಿಮಾ ಅಂದಾಗ ಇದ್ರ ಮೇಲೆ ನನಗೆ ಯಾವುದೇ ರೀತಿಯ ಅಟ್ರಾಕ್ಷನ್ ಆಗಲಿ ಅಟ್ಯಾಚ್ಮೆಂಟ್ ಆಗಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ನನಗೆ ನನ್ನ ಸತ್ಯದ ಅರಿವಾದ ಮೇಲೆ ಇದೆಲ್ಲ ನಾಟಕ ಸುಳ್ಳು ಅಂತಂದಮೇಲೆ, ಇದು ನಿಜ ಅಲ್ಲ, ಕೇವಲ ಆ್ಯಕ್ಟಿಂಗ್ ತಂದ ಮೇಲೆ ಇವುಗಳ ನೆನಪಿನಿಂದ ಪರ್ಯಾಯ ಆಗುವುದು ಬಹಳ ಸಹಜ ಆಗ್ತದೆ. ಕೋಯಿ ಭೀ ಯಾದ ನ ರಹೆ, ಬಾಬಾ ಹೇಳ್ತಾರೆ. ಈ ರೀತಿ ಬಾಬಾ ನೆನಪು ಬರಬೇಕಲ್ಲ. ಯಾಕಂದರೆ ನಾನು ಆತ್ಮ ಸತ್ತಿದ್ದೀನಿ, ಈ ವಿಶ್ವ ನಾಟಕದಲ್ಲಿ ಬಾಬಾ ಸತ್ತಿದ್ದಾರೆ. ಬಾಕಿ ಎಲ್ಲವೂ ಡ್ರಾಮಾ, ಎಲ್ಲವೂ ಆ್ಯಕ್ಟಿಂಗ್, ಎಲ್ಲವೂ ಒಂದು ಸಿನಿಮಾ ಇದೆ ಅಂದಮೇಲೆ ಬಾಬಾ ಅಂತಾರೆ ಬೇರೆ ಯಾವುದೋ ನೆನಪಿಗೆ ಬರಬಾರ್ದು. ಬೇಚೆ ಬೇಚೆ ಅಶರೀರಿ ಹೋಜಾ. ಬಾಬಾ ಹೇಳ್ತಾರೆ ಎಲ್ಲೇ ಕುತ್ಕೋ, ಎಲ್ಲೇ ಇರು, ಏನೇ ಮಾಡ್ತಾ ಇರು, ಆದರೆ ನಾ ದೇಹನೇ ಅಲ್ಲ, ನಿರಾಕಾರ ಓ ಜ್ಯೋತಿರ್ಬಿಂದು ಆತ್ಮ ಇದೀನಿ ಅನ್ನುವಂಥದ್ದು ಸದಾ ನೆನಪಿರಲಿ. ಅದು ಬಾಬಾ ಹೇಳ್ತಾರೆ ಕುಂತಲ್ಲೇ ಅಶರೀರಿ ಆಗಿಬಿಡು, ಜೈಸೆ ಕಿ ಹಮ್ ಈ ಶರೀರ ಸೆ ಮರ್ ಗಯೆ. ಎಷ್ಟು ಯಾವ ರೀತಿ ಅಶರೀರಿ ಆಗಬೇಕು ಅಂದರೆ, ನಾನು ಈ ಶರೀರದಿಂದ ಸತ್ತ ಹೋಗಿದ್ದೀನಿ ಅಂತ. ಅಂದರೆ ನಾನು ಸತ್ತೀನಿ ಅರ್ಥಾತ್ ಈ ಶರೀರ ಸತ್ತು ಹೋಗ್ಬಿಟ್ಟಿದೆ, ನಾನು ಈ ದೇಹದಿಂದ ಡಿಟ್ಯಾಚ್ ಆಗಿಬಿಟ್ಟಿನಿ, ನಾನು ಅಮರ ಜ್ಯೋತಿ ಆತ್ಮ, ದೇಹವನ್ನು ಬಿಟ್ಟಿದ್ದೀನಿ, ದೇಹ ಸತ್ತು ಹೋಗಿದೆ ಅಂತ ಇಷ್ಟು ರಿಯಲ್ ಫೀಲ್ ಆಗ್ಬೇಕಂತಾರೆ ಬಾಬಾ. ಬಸ್ ಹಮ್ ಆತ್ಮ ಹೇ, ಏನು ಫೀಲ್ ಆಗಬೇಕು? ಈ ದೇಹ ಸತ್ತು ಹೋಗಿದೆ, ನಾನು ಆತ್ಮ ಇದ್ದೀನಿ, ಶಿವ ಬಾಬಾ ಕೆ ಬಚ್ಚೆ ಹೇ, ಇಸ್ ಪ್ರಾಕ್ಟೀಸ್ ಸೆ ದೇಹ ಕಾ ಭಾನ್ ಟೂಟ್ತಾ ಜಾಯೇಗಾ. ಅಂದಲ್ಲ, ಇದೇ ಭಾನ ಭಾಳ ಇದೆ ಮನುಷ್ಯ ಜೀವನ. ಈ ಮನುಷ್ಯ ಜೀವನದ ಏನು ಪರ್ಸನಲ್ ಸ್ಟೋರಿ ಇದೆ, ನಾ ಅಂದರೆ ಹೀಗೆ, ನಮ್ಮ ಅಜ್ಜ ಅಂದ್ರೆ ಹಿಂಗೆ, ನಮ್ಮ ಸರ್ನೇಮ್ ಹಿಂಗೆ, ನಮ್ಮ ಅಪ್ಪ ಎಂಥವ್ರು, ನಂದು ಕಾಲೇಜ್ ಜೀವನ, ಹೈಸ್ಕೂಲ್ ಜೀವನ, ಬಾಲ್ಯ ಜೀವನ, ನಮ್ಮೂರಂದ್ರೆ ಎಂಥದ್ದು, ಈ ಸ್ಟೋರಿ ಜೊತೆಗೆ ಮನಸ್ಸು ಭಾಳ ಅಟ್ಯಾಚ್ಡ್ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಹೆಂಗೆ ಸಾಯ್ಬೇಕು, ಹೆಂಗೆ ದೇಹದಿಂದ ನ್ಯಾರ ಆಗಬೇಕು ಅಂತಂದರೆ, ನಾ ಆತ್ಮ ಶಿವಬಾಬನ ಸಂತಾನಿದ್ದೀನಿ, ಬಸ್ ನಾ ಈ ದೇಹ ಬಿಡ್ತಾ ಇದ್ದೀನಿ, ಈ ದೇಹ ಸತ್ತೇ ಹೋಗಿದೆ ಅಂತ ಈ ರೀತಿ ಅಭ್ಯಾಸ ಮಾಡ್ರಿ ಅಂತಾರೆ ಬಾಬಾ. ಕುಂತ್ರು ನಿಂತರು ಈ ರೀತಿ ಅಭ್ಯಾಸವನ್ನು ಮಾಡಬೇಕಿದೆ. ಮುರಳಿಯ ಮುಖ್ಯ ಸಾರ, ವಿಚಾರ ಸಾಗರ್ ಮಂಥನ್ ಕರ್ अच्छे रत्न निकालने हैं, कमाई जमा करनी है. ವಿಚಾರ ಸಾಗರ ಮಂಥನ, ಯಾವತ್ತಿಗೂ ಚಿಂತನೆ ಮಾಡ್ರಿ ಅಂತ. ಚಿಂತನೆ ಮಾಡುವ ಅಭ್ಯಾಸ ನಮಗೆ ದ್ವಾಪರ ಯುಗದಿಂದ ಇದೆ. ಮನಸ್ಸಿನ ಆಕ್ಟಿವಿಟಿ, ಮನಸ್ಸಿನ ಎಕ್ಸಿಸ್ಟೆನ್ಸ್ ದ್ವಾಪರ ಯುಗದಿಂದ ಶುರುವಾಗಿದೆ. ಆಮೇಲೆ ದ್ವಾಪರ ಯುಗದಿಂದ ನಾವು ಚಿಂತನೆ ಅವಶ್ಯ ಮಾಡ್ತೀವಿ, ಆದರೆ ದೇಹಭಾನದ ಚಿಂತನೆ, ದೇಹದಾರಿಗಳ ಚಿಂತನೆ, ದೇಹದ ಜಗತ್ತಿನ ಮಾತುಗಳ ಚಿಂತನೆ ಮಾಡಿದ್ದೀವಿ. ಈಗ ಬಾಬಾ ಹೇಳ್ತಾರೆ ವಿಚಾರ ಸಾಗರ ಮಂಥನ, ಜ್ಞಾನದ ವಿಚಾರ ಸಾಗರ ಮಂಥನ ಮಾಡ್ರಿ, ಗಳಿಕೆಯನ್ನು ಜಮಾ ಮಾಡಿಕೊಡ್ರಿ,
ಸತ್ಯ ಸತ್ಯ ಖುದಾ ಭಗವಂತನ ನಿಜವಾದ ಸೇವಾಧಾರಿಯಾಗ್ರಿ ಅಂತ ನಾವೆಲ್ಲರೂ ಆಲ್ರೆಡಿ ಬಾಬನ್ ಜೀವನ ಈಶ್ವರ್ಯ ಜೀವನದಲ್ಲಿ ನಡೀತಾ ಇದ್ದೀವಿ, ಸೇವೆಯನ್ನ ಮಾಡ್ತಾ ಇದ್ದೀವಿ. ಆದರೂ ಬಾಬಾ ಈ ಒಂದು ಮಾತನ್ನ ಯಾಕೆ ರಿಪೀಟ್ ಮಾಡಿಸ್ತಾ ಇದ್ದಾರೆ? ಸಚ್ಚಾ ಸಚ್ಚಾ ಖುದಾಯಿ ಖಿದ್ಮತ್ಗಾರ್. ಸಚ್ಚಾ ಸಚ್ಚಾ ಖುದಾಯಿ ಖಿದ್ಮತ್ಗಾರ್ ಯಾರು ಅಂದರೆ ಯಾರು ಬಾರ್ಡರ್ಲೆಸ್ ಅದಾರ. ನಮ್ಮ ಜೋನ, ನಮ್ಮ ಸೆಂಟರ, ನಮ್ಮ ಊರ, ನಮ್ಮ ಸ್ಟೂಡೆಂಟ, ಇದೆಲ್ಲ ಪರೆಯಾಗಿ, ಇದೆಲ್ಲದರಿಂದ ಪರೆ ನಿರಾಕಾರ ಆತ್ಮ ಬಾಪ್ ಸಮಾನತೆ ಇಡೀ ವಿಶ್ವದ ಸರ್ವ ಆತ್ಮಗಳ ಮಾತಾ ಪಿತಾ ಎನ್ನುವಂಥ ಭಾವದಲ್ಲಿ ಯಾರಿದ್ದಾರೋ ಅವರು ಮಾತ್ರ ಸತ್ಯ ಸೇವೆಯನ್ನು ನಿರಂತರ ಮಾಡಲಿಕ್ಕೆ ಸಾಧ್ಯ ಇದೆ. ಸೆಕೆಂಡ್ ಪಾಯಿಂಟ್, ಪಢಾಯಿ ಕಾ ಬಹು ಶೌಕ್ ರಖನಾ ಹೈ. ಬಾಬಾ ಹೇಳ್ತಾರೆ ವಿದ್ಯೆ ಮೇಲೆ ಬಹಳ ನಶಾ ಇರಬೇಕು. ಯಾಕೆಂದರೆ ಯೋಗಕ್ಕೂ ಆಧಾರ ವಿದ್ಯೆ ಇದೆ. ಪಾಪ ತೊಳೆಯೋದು ಯೋಗದಿಂದ, ಆದರೆ ಯೋಗ ಹತ್ತಬೇಕಾದ್ರೂ ಸಮಜ್ ಚಾಹಿಯೆ. ಸರಿಯಾದ ಜ್ಞಾನ ಇಲ್ಲ ಅಂತಂದ್ರೆ, ತಿಳುವಳಿಕೆ ಇಲ್ಲ ಅಂತಂದ್ರೆ ನಾವು ಯೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ವಿದ್ಯೆಯನ್ನು ಓದುವ, ಬಾಬಾ ಹೇಳುವ ಮಾತುಗಳನ್ನು ಅರ್ಥೈಸಿಕೊಳ್ಳುವಂಥ ಬಹಳ ನಶಾ ಇರಬೇಕು. जब भी समय मिले एकांत में चले जाना है, ऐसा अभ्यास हो जो जीते जी इस शरीर से मरे हुए हैं. ಬಾಬಾ ಈ ರೀತಿ ಏಕಾಂತದಲ್ಲಿ ಕೊಡಬೇಕಲ್ಲ. ಏಕ್ ಬಾಬಾ ನಾನು ಬಿಟ್ಟರೆ ಅಲ್ಲಿ ಯಾರೂ ಇಲ್ಲ, ಈ ರೀತಿ ಸತ್ತು ಹೋಗಬೇಕಿದ್ದ ಶರೀರ, ಆ ಶರೀರದ ಸ್ಮೃತಿಗಳು, ಶರೀರದ ಅನುಭವಗಳು ಈ ರೀತಿ ಸಮಾಪ್ತಾಗಿ ಹೋಗಬೇಕು. ನಾನು ಬಾಬಾ ಬಿಟ್ಟರೆ ಮತ್ತೇನಿಲ್ಲ ಅನ್ನುವ ಅನುಭವ ನಿಮಗಾಗಬೇಕು. ಇಂಥ ಅಭ್ಯಾಸವನ್ನು ಮಾಡ್ರಿ. तो इस स्टेज का अनुभव होता रहे, देह का भान भी भूल जाए. ಇಂತಹ ಸ್ಥಿತಿಯ ದೇಹದಿಂದ ನಾವು ಪರೆ ಇರುವ ಆತ್ಮ ಇದೆ ಅನ್ನುವಂಥ ಸಹಜ ನಿಮಗೆ ಅನುಭವ ಆಗಬೇಕು. ಈ ದೇಹ ಭಾನನೇ ಮರಿಬೇಕು ಅಂತ. ದೇಹ ಭಾನ ಅಂದರೆ ಇದು ಮಾಡಬೇಕು, ಇದು ಆಗುತ್ತದ, ಇದು ಮಾಡುವುದದ ಅನ್ನೋದು ದೇಹ ಭಾನ. क्योंकि सब कुछ ड्रामा अनुसार हो रहा है. ಡ್ರಾಮಾ ಅನುಸಾರ ಆಗ್ತದೆ ತಂದಮೇಲೆ ಬಾಬಾ ಹೇಳ್ತಾರ, ಅನೇಕರು ಹಿಂಗೂ ಕೇಳ್ತಾರೆ ಡ್ರಾಮಾ ಅನುಸಾರ ಆಗ್ತದೆ ಅಂದ್ರೆ ಮತ್ತೆ ನಾವು ಇಷ್ಟೆಲ್ಲ ಮಾಡೋದು ಎದಕ್ಕ ಅಂತ. ಇದೆಲ್ಲ ಮಾಡುವುದು, ತಿನ್ನುವುದು, ಉಣ್ಣುವುದು, ಕೂಡಿಡುವುದು, ಮಕ್ಕಳು ಬೆಳೆಸೋದು, ಈ ಸಬ್ ಡ್ರಾಮಾಕ್ಕೆ ಅಂದರ್, ಡ್ರಾಮಾದೊಳಗಿದೆ, ಡ್ರಾಮಾ ಮಾಡಿಸ್ತಿದೆ, ಅದಕ್ಕೆ ಇದೆಲ್ಲ ನಡೀತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರ ಡ್ರಾಮಾ ಕೈಯೊಳಗದ, ಡ್ರಾಮಾ ನಡೆಸ್ತದಂದ್ರೆ ಇದ್ರ ಚಿಂತೆ ನಾ ಯಾಕೆ ಮಾಡಬೇಕು? ಡ್ರಾಮಾ ಚಿಂತೆ ಮಾಡಿಸ್ಲಿಕ್ಕೂ ಹೊಸ್ತದೆ, ಡ್ರಾಮಾ ಕರ್ಮ ಮಾಡಲಿಕ್ಕೂ ಹೊಸ್ತದೆ, ಡ್ರಾಮಾ ಪುರುಷಾರ್ಥ ಮಾಡಲಿಕ್ಕೂ ಹೊಸ್ತದೆ. ಬಸ್ ಮಾಡ್ಲಿಕ್ಕೆ ಅದು ಮಾಡೇ ಮಾಡಿಸ್ತದೆ ಅಂದಮೇಲೆ ನಾ ಯಾಕೆ ಅದ್ರ ಚಿಂತೆ ಮಾಡಲಿ? ಹಾಂ, ನನ್ನ ಚಿಂತೆ ಏನು, ನನ್ನ ಪುರುಷಾರ್ಥ ಏನು, ನನ್ನ ನೆನಪೇನು ಅಂದರೆ ನಾ ಯಾರ ಸಂತಾನ ಇದ್ದೀನಿ. ಇದೇ ಪುರುಷಾರ್ಥ, ಇದೇ ರಿಯಲ್ ಪುರುಷಾರ್ಥ, ಇದೇ ಸತ್ಯ ಸೇವಾ. वरदान अपने मूल संस्कारों के परिवर्तन द्वारा विश्व परिवर्तन करने वाले उदाहरण स्वरूप भव. ತಮ್ಮ ಮೂಲ ಸಂಸ್ಕಾರಗಳ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ಉದಾಹರಣ ಮೂರ್ತರು ಆಗ್ರಿ. हर एक में जो अपना मूल संस्कार है, जिसको नेचर कहते हो, जो समय प्रति समय आगे बढ़ने में रुकावट डालता है. अंडरलाइन, ಯಾವುದಕ್ಕೆ ತಾವು ಮೂಲ ಸಂಸ್ಕಾರ ಅಂತೀರಿ ಅಂದರೆ ಕ್ಯಾರೆಕ್ಟರ್ನ ಮಾತ್ರ ಹೇಳ್ತಿದ್ದಾರೆ ಬಾಬಾ. ಕ್ಯಾರೆಕ್ಟರ್ನ ಮೂಲ ಸಂಸ್ಕಾರ ಅಂತಂದರೆ ದ್ವಾಪರ ಯುಗದ ಮೂಲ ಸಂಸ್ಕಾರ ದೇಹ ನೋಡೋದು, ಚಿಂತೆ ಮಾಡೋದು, ನಮ್ಮವ್ರಂತ ತಿಳ್ಕೊಳ್ಳೋದು, ಇವ್ರು ನಮ್ಮವರಲ್ಲ ಅಂದ್ಕೊಳ್ಳೋದು, ಇವೆಲ್ಲ ದೇಹದ ಮೂಲ ಸಂಸ್ಕಾರ, ಕ್ಯಾರೆಕ್ಟರ್ನ ಸಂಸ್ಕಾರಗಳು. ಅವು ಸಮಯ ಪ್ರತಿ ಸಮಯ ನಿಮಗೆ ಬಹಳ ಬಾಧೆಯನ್ನು ಮಾಡ್ತಾವೆ, ಬಹಳ ಅಡೆತಡೆಯನ್ನು ಮಾಡ್ತವೆ ಅಂತಾರೆ ಬಾಬಾ. उस मूल संस्कार का परिवर्तन करने वाले उदाहरण स्वरूप बनो, तब संपूर्ण विश्व का परिवर्तन होगा. ನಮ್ಮ ಮೂಲ ಸಂಸ್ಕಾರಗಳ ಪರಿವರ್ತನೆ ಮಾಡಿಕೊಡ್ರಿ ಅಂತ. ಮೂಲ ಸಂಸ್ಕಾರಗಳು ದೈಹಿಕ ಸಂಸ್ಕಾರಗಳು, ದೇಹದ ಏನೆಲ್ಲ ಭಾವ, ಸ್ವಭಾವ, ಚಿಂತೆ, ಕೂಡಿಡುವ, ಇಡುವ, ತೊಡುವ, ಉಡುವ, ತಿರುಗಾಡುವ, ನನ್ನವರಿಗೆ ಕೇರ್ ಮಾಡುವುದು, ಇವೆಲ್ಲ ದೈಹಿಕ ಸಂಸ್ಕಾರಗಳು, ದೇಹವಾನದ ಸಂಸ್ಕಾರಗಳು, ಕ್ಯಾರೆಕ್ಟರ್ನ ಮೂಲ ಸಂಸ್ಕಾರಗಳು. ಅಂದಮೇಲೆ ಇವೆಲ್ಲ ಪರಿವರ್ತನೆ ಮಾಡಿಕೊಂಡಾಗ ಮಾತ್ರ ವಿಶ್ವ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. अब ऐसा परिवर्तन करो जो कोई यह वर्णन न करे कि इनका यह संस्कार तो शुरू से ही ऐसा ही है. ಯಾರು ನಾವು ಈ ರೀತಿ ಪರಿವರ್ತನೆ ಆಗಬೇಕಲ್ಲ, ಜನ ನಮಗೆ ಹೇಳಬೇಕು ಇವರು ಮೊದಲಿಂದ ಹೀಗಿರಲಿಲ್ಲ, ಅಂದರೆ ಮೊದಲಿಂದಲೂ ಇಷ್ಟು ಶಾಂತ ಇರಲಿಲ್ಲ, ಬಹಳ ಅಶಾಂತ ಇರ್ತಿದ್ರು, ಬಹಳ ಟೆನ್ಷನ್ ಮಾಡ್ಕೊಳ್ತಿದ್ರು, ಬಹಳ ಓವರ್ ಥಿಂಕಿಂಗ್ ಮಾಡ್ತಿದ್ರು. ಬಟ್ ಇವರು ಹೆಂಗೆ ಬದಲಾಗಿದ್ದಾರಲ್ಲ, ಇವರೆಲ್ಲ ಹಳಿದು ಮೊದಲಿಂದೆಲ್ಲ
ಹೋಗ್ಬಿಟ್ಟಿದೆಯಲ್ಲ ಅಂತ ಬೇರೆಯವ್ರ ಅನುಭವ ಮಾಡಬೇಕು. जब परसेंटेज में अंश मात्र भी पुराना कोई संस्कार दिखाई न दे, वर्णन न हो, तब कहेंगे संपूर्ण परिवर्तन के उदाहरण स्वरूप. ಸ್ವಲ್ಪ ಉಳಿಬಾರ್ದಂತಾರೆ ಬಾಬಾ. ಕ್ಯಾರೆಕ್ಟರ್ ಒಳಗೂ ಕೂಡ ಇವ್ರು ಹೀಗಿದ್ದಾರೆ ಅಂತ ಸ್ವಲ್ಪವೂ ಉಳಿಬಾರ್ದು. ಅವಾಗ ನೀವು ನಿಜವಾಗಿಯೂ ಉದಾಹರಣೆ ಮೂರ್ತ ಆಗ್ತೀವಿ. स्लोगन, अब प्रयत्न का समय बीत गया, इसलिए दिल से प्रतिज्ञा कर जीवन का परिवर्तन करो. अंडरलाइन. ಈಗ ಪ್ರಯತ್ನ ಮಾಡುವ ಸಮಯ ಹೋಗ್ಬಿಟ್ಟಿದೆ. ಈಗ ಪ್ರತಿಜ್ಞೆ ಮಾಡ್ರಿ, ಹೃದಯದಿಂದ ಪ್ರತಿಜ್ಞೆ ಮಾಡ್ರಿ ಮತ್ತು ಜೀವನ ಪರಿವರ್ತನೆ ಮಾಡ್ಕೊಡ್ರಿ. ಅಂಡರ್ಲೈನ್. ಅನೇಕರು ಹೇಳ್ತಾರೆ ನಮಗೆ ಯಾವಾಗಲೂ ಪಾವನರಾಗುವ ಹಂಬಲ ಇರಬೇಕು ಅಂತ. ನಮ್ಗೆ ಯಾವಾಗಲೂ ಭಾವನ ಸಮಾನ ಆಗುವ ಇಚ್ಛೆ ಇರಬೇಕು, ತೀವ್ರ ಇಚ್ಛಾ ಅಂತ ಹೇಳ್ತಾರೆ. ಎಷ್ಟು ದೊಡ್ಡವರು ಕೂಡ ಈ ಮಾತನ್ನ ಹೇಳ್ತಿದ್ದಾರೆ. ಅಕಸ್ಮಾತ್ ಅವರು ಶರೀರ ಬಿಟ್ಟರೆ ಏನರ್ಥ ಅಂದ್ರೆ ಅವ್ರು ಆಗಬೇಕನ್ನುವ ಇಚ್ಛೆ ಇಟ್ಕೊಂಡೇ ದೇಹ ಬಿಡ್ತಿದ್ದಾರೆ ಹೊರತಾಗಿ ಅವರು ಸಂಪನ್ನಾಗಿ ದೇಹ ಬಿಡಲಿಕ್ಕೆ ಎಂದಿಗೂ ಸಾಧ್ಯ. ಬಾಬಾ ಹೇಳ್ತಾರೆ ಪ್ರಯತ್ನ ಮಾಡೋದು, ನಾನು ಲಕ್ಷ್ಮೀ ನಾರಾಯಣರಂಗ ಆಗಬೇಕು ಅಥವಾ ಪಾವನ ಆಗಬೇಕು ಅಥವಾ ಬಾಬನ ಸಮಾನ ಆಗಬೇಕು, ಇದು ಪ್ರಯತ್ನ ಮಾಡೋ ಸಮಯ ಮುಗೀತು. ಈಗ ಹೃದಯದಿಂದ ಪ್ರತಿಜ್ಞೆ ಮಾಡ್ರಿ. ಏನಂತ? ನಾನು ಇರುವುದೇ ಬಾಪ್ ಸಮಾನಾತ್ಮ ಅಂದ ಮೇಲೆ ನಾನು ನನ್ನ ಸತ್ಯವನ್ನು ಮರೆತು ಅಸತ್ಯ ರಾವಣನ ಶರೀರ ನಾನು ಅಂತ ಎಂದಿಗೂ ತಿಳಿಯಲಾರೆ. ನಾನು ಇರುವುದೇ ಪರಂ ಪಾವನ ಆತ್ಮ ಇದ್ದೀನಿ ಅನ್ನುವ ದೃಢ ಪ್ರತಿಜ್ಞೆಯನ್ನ ಮಾಡ್ರಿ, ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ರಿ ಅಂತಾರೆ ಬಾಬಾ. अधिक इशारे स्वयं और सर्व के प्रति मनसा द्वारा योग की शक्तियों का प्रयोग करो. जैसे साइंस प्रयोग में आती है तो समझते हैं कि साइंस का अच्छा काम करती है. साइंसिಗಾಗಿ ಹೇಳ್ತಾರೆ ಸೈನ್ಸ್ ಬಹಳ ಒಳ್ಳೆ ಕಾರ್ಯ ಮಾಡ್ತಿದೆ. ऐसे साइलेंस की शक्ति का प्रयोग करो. ಹೀಗೆ ಸೈನ್ಸ್ ತನ್ನ ಬೌದ್ಧಿಕ ಶಕ್ತಿಯಿಂದ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗೆ ನಿಮ್ಮ ಶಾಂತಿಯ ಶಕ್ತಿ ಅಂದರೆ ಶಾಂತಿ ಕೇವಲ ಎಲ್ಲಿದೆ ಅಂದರೆ ಡ್ರಾಮಾದಿಂದ ಪರೆ, ಮನಸ್ಸಿನಿಂದ ಪರೆ, ಸಂಕಲ್ಪಗಳಿಂದ ಪರೆ, ಭಾವನಾದಿಂದ ಪರೆ ನಿರಾಕಾರನ ಮೂಲ ಆತ್ಮ ಸ್ವರೂಪದಲ್ಲಿ ಸ್ಥಿತಾದಾಗ ಆ ಪ್ರೆಸೆನ್ಸ್ ಆಫ್ ಟೈಮ್, ಆತ್ಮ ಸ್ವರೂಪವೇ ಸೈಲೆನ್ಸ್. ಅಲ್ಲಿ ಪಾಸ್ಟು ಇಲ್ಲ, ಫ್ಯೂಚರು ಇಲ್ಲ, ಜಸ್ಟ್ ಪ್ರೆಸೆಂಟ್, ಜಸ್ಟ್ ನ ಆತ್ಮ, ಇದೇ ಸೈಲೆನ್ಸ್. ಈ ಶಾಂತಿಯ ಶಕ್ತಿಯ ಪ್ರಯೋಗವನ್ನು ಮಾಡ್ರಿ. ಇದಕ್ಕಾಗಿ ಬೇಕು ಏಕಾಗ್ರತೆಯ ಅಭ್ಯಾಸ. ಏಕಾಗ್ರತೆ ಅಂದರೆ ನನ್ನ ಒಂದು ಆತ್ಮ ಜಾಗೃತಿ ಆದಮೇಲೆ, ನನ್ನ ಸತ್ಯ ನನಗೆ ತಿಳಿದ ಮೇಲೆ, ನನ್ನ ಒಂದು ಈ ಮನಸ್ಸಿನ ಇಚ್ಛಾ ಆತ್ಮಸ್ವರೂಪದ ಮೇಲೆ ಅಷ್ಟೇ ಏಕಾಗ್ರ ಇರಬೇಕು. ಆತ್ಮದ ಸತ್ಯವನ್ನು ಅರಿತೋದ್ರ ಅನುಭವ ಮಾಡೋದ್ರಲ್ಲಿ ಮತ್ತು ಪರಮಾತ್ಮನ ಸತ್ಯವನ್ನು ಅರಿತ ಮೇಲೆ ಆ ಪರಮಾತ್ಮನ ಸುಂದರ ಸ್ವರೂಪದೊಳಗೆ, ಆ ಸುಂದರ ನೆನಪಿನಲ್ಲಿ ಇರುವುದ್ರ ಕಡೆಗೆ ನನ್ನ ಲಕ್ಷ್ಯ ಇರಬೇಕು. ಇಂಟ್ರೆಸ್ಟ್, ಎಲ್ಲಿ ಇಂಟ್ರೆಸ್ಟ್ ಇದೆ ಅಲ್ಲಿ ಏಕಾಗ್ರತೆ ಅವಶ್ಯ ಇದ್ದೇ ಇರ್ತದೆ. ಏಕಾಗ್ರತಕ ಮೂಲ ಆಧಾರ ಹೇ. ಏಕಾಗ್ರತೆಯ ಮೂಲ ಆಧಾರ ಏನು? ಮನಸ್ಸಿನ ಕಂಟ್ರೋಲಿಂಗ್ ಪವರ್. ಈ ಮನಸ್ಸು ಈ ವಿಚಾರನ ಬದಲಾಯಿಸಬೇಕು, ಮನಸ್ಸಿನ ಈ ಚಿಂತೆ ದೂರ ಮಾಡಬೇಕು ಅಂದರೆ ಎಂದಿಗೂ ಸಾಧ್ಯ ಇಲ್ಲ. ಮನಸ್ಸೇ ಬಾಬಂದದ. ಮನಸ್ಸಿನೊಳಗೆ ಏನೆಲ್ಲ ಸ್ಟೋರಿ ತುಂಬಿ ಮನಸ್ಸು ಹೆಂಗೆ ನಡೆಸಬೇಕು ಅದು ಬಾಬನ ಕೆಲಸ, ನನ್ನ ಕೆಲಸ ಅಲ್ಲ. ನನ್ನ ಮನಸ್ಸನ್ನು ಕೂಡ ಸ್ವಚ್ಛ ಮಾಡೋದು ನನ್ನ ಕೆಲಸ ಅಲ್ಲ. ನನ್ನ ಕೆಲಸ ನಾ ಆತ್ಮಸ್ಮೃತಿಯಲ್ಲಿ ಸ್ಥಿತಾಗಿ ಈ ಮನಸ್ಸನ್ನು ಬಾಬನ ಎದುರುಗಡೆ ಇಡೋದು, ಸ್ವಚ್ಛ ಮಾಡೋದು ಬಾಬನ ಕೆಲಸ. ಆ್ಯಕ್ಚುಲಿ ಭಾಳ ಜನ ನನ್ನ ಮನಸ್ಸು ಸ್ವಚ್ಛ ಮಾಡ್ಕೋಬೇಕಂತಾರೆ. ನಾ ಎಂದಿಗೂ ಸ್ವಚ್ಛ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂದರೆ ಡ್ರಾಮಾದಲ್ಲಿ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಮೈಂಡಲ್ಲಿ ಕಲಿಯುಗದ ಪ್ರೋಗ್ರಾಮ್ ಸಂಕಲ್ಪದ ರೂಪದಲ್ಲಿ ತುಂಬಿದೆ. ಅದೆಂದಿಗೂ ಡಿಲೀಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬಾಬನ ಮನಸ್ಸು, ಬಾಬನ ವಿಚಾರ ನಾ ಬಾಬಾಗ ಅರ್ಪಿಸ್ತೀನಿ, ಬಾಬಾ ಏನು ಮಾಡ್ಕೋತಾರಂತ ನನ್ನ ಮೂಲ ಆತ್ಮಸ್ಥಿತಿಯಲ್ಲಿ ಸ್ಥಿತಾದಾಗ ಇದೇ ಮನಸ್ಸಿನ ನಿಜವಾದ ಕಂಟ್ರೋಲಿಂಗ್ ಪವರ್. ಜಿಸ್ಸೆ ಮನೋಬಲ್ ಬಡ್ತಾ ಹೈ, ಇಸ್ಕೆ ಲಿಯೆ ಏಕಾಂತವಾಸಿ ಬನೋ. ಇದರಿಂದ ಬಾಬಾ ಹೇಳ್ತಾರೆ ಮನೋಬಲ ಹೆಚ್ಚಾಗ್ತದ. ಮನೋಬಲ ಅಂದರೆ ಮನಸ್ಸಿನೊಳಗ, ಅಂದರೆ ಆತ್ಮನ ಆತ್ಮನ ಮೂಲ ಮನಸ್ಸು, ಏಕ್ದಮ್ ಸತೋಪ್ರಧಾನ ಮನಸ್ಸು, ಏಕ್ದಮ್ ಪ್ಯೂರ್ ಮನಸ್ಸು. ಆ ಮನಸ್ಸಿನಲ್ಲಿರುವಂಥ ಶಕ್ತಿ ನಿಜವಾಗಿಯೂ ಯೂಸ್ ಆಗ್ತದ, ಹೆಚ್ಚಾಗ್ತದ
ಅರ್ಥಾತ್ ಅದಕ್ಕಾಗಿ ಏನು ಬೇಕು ಅಂದರೆ ಏಕಾಂತವಾಸಿ ಆಗುವ ಅವಶ್ಯಕತೆ ಇದೆ. ಏಕಾಂತವಾಸಿ ಆಗಲಿಕ್ಕೆ ಅಥವಾ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅಥವಾ ಮನೋಬಲವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅವಶ್ಯವಾಗಿ ನನ್ನೊಳಗೆ ಏನು ಬೇಕಾಗಿದೆ ಅಂತಂದರೆ ಈ ದೇಹದ ಪ್ರಪಂಚ, ಈ ದೇಹದ ಸಂಬಂಧ, ಸೇವಾ ಕೇಂದ್ರ, ಸೇವಾ, ಈ ಎಲ್ಲ ಸ್ಥೂಲ ಸಾಧನ, ಸ್ಥೂಲ ಸೇವೆಯಿಂದ ಡಿಟ್ಯಾಚ್, ನನ್ನ ನಿರಾಕಾರ ಆತ್ಮದ ಸತ್ಯ ಸ್ಮೃತಿಯಲ್ಲಿ ಯಾವಾಗ ನಾನು ಸ್ಥಿತ ಆಗ್ತೀನಿ, ನಿರಾಕಾರ ತಂದೆಯ ಆ ಪ್ರೇಮದೊಳಗ, ಆ ಲವಲೀನ ಸ್ಥಿತಿಯಲ್ಲಿ ಯಾವಾಗ ನಾನು ಮಗ್ನ ಆಗ್ತೀನೋ ಆಗ ಮಾತ್ರ ಈ ಎಲ್ಲ ಸಿದ್ಧಿಗಳನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಬಾಬಾ ವಿಶೇಷ ಕೇವಲ ದೇಹದಿಂದ ನಾನು ಬರೇ ನನ್ನ ಆತ್ಮ ಇದ್ದೀನಿ ಅನ್ನುವಂಥ ಅಭ್ಯಾಸ ಮಾಡ್ರಿ ಅನ್ನೋದ್ರ ಕಡೆಗೆ ಬಹಳಷ್ಟು ಗಮನವನ್ನು ಕೊಡಿಸಿದ್ದಾರೆ. ಈಗ ಆತ್ಮಸ್ಮೃತಿಯಲ್ಲಿ, ಆತ್ಮಿಕ ಸ್ಥಿತಿಯಲ್ಲಿ ಬಾಬಾನ ಸಂಘದಲ್ಲಿ ಅನುಭವ ಮಾಡೋಣ. ಓಂ ಶಾಂತಿ.